ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಡಾಕ್ಟರ್ ವಿ ಜಿ ಜೋಸೆಫ್ ಸರ್ ಅವ್ರನ್ನ ವೆಲ್ಕಮ್ ಮಾಡೋಣ. ನನಗೆ ಮೊಟ್ಟ ಮೊದಲು ಸಿಕ್ಕ ಅವಕಾಶ, ನಾನು ಏನು ಬೇಕಾದರೂ ಮಾತಾಡ್ಬೋದು. ನನ್ನ ತಪ್ಪಾದರೆ ನಮ್ಮ ರಂಗಣ್ಣವರು, ಮೋಹನ್ ಬಾಬು ಸಾಹೇಬರು, ಹಾಗೆ ನಮ್ಮ ರಮಯ್ಯ ಯೂನಿವರ್ಸಿಟಿಯವರು ಇವರೆಲ್ಲ ಕರೆಕ್ಟ್ ಮಾಡ್ತಾರೆ. ಅದರಿಂದ ನಿರ್ಭೀತಿಯಿಂದ ಮಾತಾಡ್ತೇನೆ. 5 ನಿಮಿಷ ಮಾತ್ರ. 6 ನಿಮಿಷ ಆದರೆ ಕೈ ಎತ್ತಿಬಿಡಿ, ಯಾರಾದರೂ ತಕ್ಷಣ ನಿಲ್ಲಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಬೇಕಾದ್ರೆ ಕೈ ಎತ್ಬೋದು, ನಿಲ್ಲಿಸ್ಬಿಡ್ತೀನಿ. ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಮೊಟ್ಟ ಮೊದಲು ನಾವು ತಿಳ್ಕೊಬೇಕಾಗಿದ್ದು ಯೂನಿವರ್ಸಿಟಿ ಅಥವಾ ಕಾಲೇಜಿಗೆ ಏನಕ್ಕೋಸ್ಕರ ಹೋಗಬೇಕು. ನಮಗೆ ಎಲ್ಲ ಎಜುಕೇಷನ್ ಈಗ ಆನ್ಲೈನಲ್ಲಿ ಸಿಗ್ತಾ ಇದೆ. ಆದರೆ ಕ್ಯಾಂಪಸ್ಸಿಗೆ ಯಾಕೆ ಹೋಗಬೇಕು? ಮೊಟ್ಟ ಮೊದಲು ಆ ಪ್ರಶ್ನೆಗೆ ನೀವು ಉತ್ತರ ತಗೊಳ್ಳೋಣ. ನನ್ನ ಪ್ರಕಾರ ನಾನು 46 ದೇಶದಲ್ಲಿ ಹೆಚ್ಚು ಕಡಿಮೆ 250 ಯೂನಿವರ್ಸಿಟಿನ ವಿಸಿಟ್ ಮಾಡಿದ್ದೀನಿ. ನಮ್ಮ ಭಾರತದಲ್ಲಿ ಒಂದು ಬಿಟ್ಟರೆ, ಅಥವಾ ಅದೇ ರೀತಿಯಾದಂಥ ಕೆಲವು ದೇಶಗಳಲ್ಲಿ ಬಿಟ್ಟರೆ, ಬಾಕಿ ಎಲ್ಲ ಕಡೆ ಅಡ್ವಾನ್ಸ್ ಆಗಿ ಬೆಳೆದಿರ್ತಕ್ಕಂಥ ದೇಶದಲ್ಲಿ ಮಕ್ಕಳು ಹಾಸ್ಟೆಲೊಳಗೆ ಅಥವಾ ಸ್ಟೂಡೆಂಟ್ ಅಕಮಡೇಷನ್ ಒಳಗೆ ಇರುವುದು ಕಡ್ಡಾಯ. ಕ್ಯಾಂಪಸ್ಸಿನ ಪಕ್ಕದಲ್ಲಿ ಮನೆ ಇದ್ದರೂ ಕೂಡ 17 ವರ್ಷದ ನಂತರ ಯಾವ ಮಗು ಕೂಡ ತನ್ನ ಮನೆಯಿಂದ ಹೋಗುವುದಿಲ್ಲ, ಅವರು ಕ್ಯಾಂಪಸ್ನಲ್ಲಿರ್ತಾರೆ. ಯಾಕೆ ಹಾಗಾದರೆ ಕ್ಯಾಂಪಸ್ಸಲ್ಲಿರೋದು? ಇಷ್ಟೇ ನೋಡಿ, ಬೇರೆ ಮಕ್ಕಳ ಜೊತೆಯಲ್ಲಿ ಹೇಗೆ ಬದುಕಬೇಕು ಅನ್ನೋದು ಅವ್ರು ಕಲಿಸ್ಬೇಕು. ಮೊನ್ನೆ ನಮ್ಮ ಕ್ಯಾಂಪಸ್ಸಿಗೆ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಅಡ್ಮಿಷನ್ಗೆ ಒಂದು ಸ್ಟೂಡೆಂಟ್ ಬರ್ತಾರೆ. ಅವನು, ಅವನ ಅಮ್ಮ, ಅವನಪ್ಪ, ಅವನ ತಾತ, ಅವನ ಅಜ್ಜಿ, ಇನ್ಯಾರು ಮುತ್ತಜ್ಜಿ ಎಲ್ಲ ಇದ್ರೂ ಇರ್ಬೋದು. ಇಷ್ಟು ಜನ ಕರ್ಕೊಂಡು ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಅಡ್ಮಿಷನ್ಗೆ ಹೋಗ್ತಾನೆ ಅಂದರೆ ಅವನ ಜೀವನದಲ್ಲಿ ಏನು ತೀರ್ಮಾನ ಮಾಡಿಕೊಳ್ಳಿಕ್ಕೆ ಅವನಿಗೆ ಶಕ್ತಿ ಬಂತು. ಇದು ಭಾಳ ಮುಖ್ಯವಾದ. ಮಕ್ಕಳನ್ನು ಸ್ಟೂಡೆಂಟ್ ಅಕಮಡೇಷನ್ ಒಳಗೆ ಕಳಿಸ್ಬೇಕು. 17 ವಯಸ್ಸಾದ ನಂತರ ಮನೇಲಿ ಇಟ್ಕೋಬಾರ್ದು, ಫಸ್ಟ್. ಎರಡನೇದು, ಯೂನಿವರ್ಸಿಟಿ ಒಳಗೆ ಯಾಕೆ ಓದಬೇಕು? ಅಲ್ಲಿ ಹೋಗಿ ಆ್ಯಕ್ಚುಲಿ ಎಜುಕೇಷನಿಗೆ ಅಂದರೆ ಯಾವುದು ಎಜುಕೇಷನ್? ಪುಸ್ತಕದಲ್ಲಿ ಅಥವಾ ಸಿಲೆಬಸ್ನಲ್ಲಿ ಸಿಗೋದು ಮಾತ್ರ ಅಲ್ಲ ಎಜುಕೇಷನು. ಎಜುಕೇಷನ್ ಅಂದರೆ ನೀವು ಬೇರೆಯವರ ಜೊತೆಗೆ ಹೇಗೆ ಬೆರೆತು ಬದುಕಬೇಕು ಅನ್ನೋದು ಮುಖ್ಯ. ಅದು ಅಲ್ಲಿ ಮಾತ್ರ ಸಿಕ್ಕಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಇವತ್ತು ಎಲ್ಲ ಎಜುಕೇಷನ್, ಯಾವ ಡಿಗ್ರಿ ಬೇಕಾದರೂ ನಿಮಗೆ ಆನ್ಲೈನಲ್ಲಿ ಸಿಗ್ತದೆ. ಯೂನಿವರ್ಸಿಟಿಗೆ ಯಾಕೆ ಹೋಗ್ಬೇಕು? ಆದ್ದರಿಂದ ಯೂನಿವರ್ಸಿಟಿಗೆ ಹೋಗಬೇಕು, ಮಕ್ಕಳನ್ನ ಸ್ಟೂಡೆಂಟ್ ಅಕಮಡೇಷನ್ ಒಳಗೆ ಹಾಕಬೇಕು. ಇದೇ ಎಜುಕೇಷನ್ನ ಮುಖ್ಯ ಗುರಿ. ಯಾಕೆಂದರೆ ನಾಳೆ ನಾವು ಸಮಾಜದಲ್ಲಿ ಎಲ್ಲಿ ಬೇಕಾದರೂ ಕೇಳಿ, ಒಂದು ಅಟೆಂಡರ್ ಬೇಕಾ? ಒಳ್ಳೆಯವರು. ಒಂದು ಕ್ಯಾಮ್ರಾಮನ್ ಬೇಕಾ? ಒಳ್ಳೆಯವರು. ಒಬ್ಬ ನಿರೂಪಕರು ಬೇಕಾ? ಒಳ್ಳೆಯವರು. ಒಂದು ಅಡ್ಮಿನಿಸ್ಟ್ರೇಟರ್ ಬೇಕಾ? ಒಳ್ಳೆಯವರು. ಒಂದು ಪ್ರಿನ್ಸಿಪಲ್ ಬೇಕಾ? ಒಳ್ಳೆಯವರು. ಪಬ್ಲಿಕ್ ಟಿವಿ ಮುಖ್ಯಸ್ಥರಾಗಿರ್ತಕ್ಕಂಥ ರಂಗಣ್ಣವರು ಒಳ್ಳೆಯವರು. ಇದೇ ರೀತಿ ಒಳ್ಳೆಯವರು ಮಾತ್ರ ನಮಗೆ ಕೊರತೆ ಇರೋದು. ಆ ಒಳ್ಳೆಯವರನ್ನ ಸೃಷ್ಟಿ ಮಾಡಬೇಕಾದ್ರೆ ನಾವು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನಿಂದ ಮಾತ್ರ ಸಾಧ್ಯ. ಅಲ್ಲಿ ಕಲ್ತ್ಕೋಬೇಕು. ಹೇಗೆ ನಾವು ಬೇರೆಯವರಿಗೆ ಪರಸ್ಪರ ಗೌರವ ಕೊಟ್ಟು ನಾವು ಹೇಗೆ ಬದುಕೋದು ಅನ್ನೋದನ್ನು ನಾವು ಕಲ್ತ್ಕೋಬೇಕು. ಇದಕ್ಕೋಸ್ಕರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಹೋಗಬೇಕು. ಈ ದೃಷ್ಟಿಯಿಂದ ಎಲ್ಲ ಮಕ್ಕಳಿಗೂ ಎಜುಕೇಷನ್, ಒಳ್ಳೆಯ ಶಿಕ್ಷಣ ಸಿಗಲಿ ಅಂತೇಳಿ ಹಾರೈಸ್ತಾ, ಪಬ್ಲಿಕ್ ಟಿವಿ ಮಾಡಿರ್ತಕ್ಕಂಥ ಈ ಅದ್ಭುತ ಕಾರ್ಯಕ್ರಮ ಬೇರೆ ಯಾವ ಚಾನೆಲ್ ಕೂಡ ಇಲ್ಲಿವರೆಗೂ ಮಾಡಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅವರೆಲ್ಲ ನೋಡಿ, ನಾನು ತಮಾಷೆ ಹೇಳ್ತಾ ಇಲ್ಲ, 125 ಇನ್ಸ್ಟಿಟ್ಯೂಷನ್ನ ಸೇರಿಸ್ಬೇಕಾದ್ರೆ ಇದ್ರ ಹಿಂದ್ಗಡೆ ಎಷ್ಟೊಂದು ಕೆಲಸ ನಡೆದಿದೆ ಅಂಥೇಳಿ ನನಗೆ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಮ ರಂಗಣ್ಣನವರ ನೇತೃತ್ವದಲ್ಲಿ ಅವರ ಎಲ್ಲ ಸಹ ಉದ್ಯೋಗಿಗಳು ಅಷ್ಟೊಂದು ಏನು ಹೇಳ್ತೀರ, ಅಷ್ಟೊಂದು ಪ್ರಯತ್ನ ಪಟ್ಟು ಇಷ್ಟು ಜನನ ಸೇರಿಸಿದ್ದಾರೆ. ಇದರ ಸದುಪಯೋಗವನ್ನು ಪ್ರತಿಯೊಂದು ಪೇರೆಂಟು ಅಥವಾ ಪೋಷಕರು, ಮಕ್ಕಳು ಕೂಡ ಪಡ್ಕೋಬೇಕು. ಯಾಕೆಂದರೆ 120 ಇನ್ಸ್ಟಿಟ್ಯೂಷನ್ಗೆ ನೀವು ನಿಮ್ಮ ಜೀವಕಾಲದಲ್ಲಿ ಫುಲ್ಲ ಸುತ್ತಲಿಕ್ಕಾಗಲ್ಲ. ಲೈಫ್ ಫುಲ್ಲ ನೀವು ತಿರುಗ್ತಾ ಇರಬೇಕು. ಅದು ಒಂದೇ ಕಡೆ ತಂದು ಕೊಟ್ಟಿದ್ದಾರೆ. ಈ ಒಂದೇ ಕಡೆ ಬಂದಿರತಕ್ಕಂಥ ಈ ಸದುಪಯೋಗ ನೀವು ಪಡ್ಕೊಂಡು ಇದನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಒಳ್ಳೆಯ ಎಜುಕೇಷನನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು, ಕೃತಜ್ಞತೆಗಳು. ಅಷ್ಟಾಂಗವಾಗಿ ಬೆಳೀಲಿ, ವಿದ್ಯೆ ಬೆಳೀಲಿ.
ಪಬ್ಲಿಕ್ ಟಿವಿ ಇನ್ನಷ್ಟು ಬೆಳೀಲಿ ಅಂತ ಹಾರೈಸಿ, ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು ಡಾಕ್ಟರ್ ವಿ ಜೆ ಜೋಸೆಫ್ ಸರ್ಗೆ, ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಚಾನ್ಸಲರ್.